ಅಸ್ಸಲಾಮುಅಲೈಕುಮ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಆಲ್ಕೋಹಾಲ್ ಮನೆಯಲ್ಲಿ ಯಾವ ಥರ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಒಂದು 10 ನಿಮಿಷದಲ್ಲಿ ಇದು ರೆಡಿ ಮಾಡುವಂತಹ ರೆಸಿಪಿ. ಕೆಲವೊಂದು ನೆನ್ನೆ ಸಾಯಂಕಾಲ ಸ್ವಲ್ಪ ಅಂಗಡಿಗೆ ಹೋಗಿದ್ದೆ. ಮನೆಗೆ ಬೇಕಾಗಿದ್ದ ಕಾಳುಗಳು ಎಲ್ಲ ಬೇಕಾಗಿತ್ತು. ಸ್ವಲ್ಪ ಕಾಳು, ತೊಗರಿ ಕಾಳು ಮತ್ತು ಕಡಲೆ ಅದೆಲ್ಲ ಬೇಕಾಗಿದೆ, ತೊಗೊಂಡು ಬಂದಿದ್ದೆ. ಇದೇನಂದರೆ ನನಗೆ ಗೊತ್ತಿರೋಂಥ ಕೆಲವು ಟಿಪ್ಸ್ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಸ್ವಲ್ಪ ಇದನ್ನು ತೊಗರಿ ಸ್ವಲ್ಪ ಆಚೆ ಬಿಸಿಲಲ್ಲಿ ಇಟ್ಟರೆ ಹುಳ ಕೂಡ ಬಿಡಲ್ಲ. ನಾನು ಇದನ್ನು ಸ್ವಲ್ಪ ಬಿಸಿಲಲ್ಲಿ ಇಟ್ಬಿಟ್ಟು ಆಮೇಲೆ ನನಗೆ ಬೇಕಾದಷ್ಟು ನಾನು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊತೀನಿ. ಮತ್ತು ಫ್ರಿಜ್ಜಲ್ಲಿ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಫ್ರಿಜ್ಜಲ್ಲೇ ಇಟ್ಕೊಬಿಡ್ತೀನಿ, ಹುಳ ಆಗೋಲ್ಲ. ಯಾಕಂದರೆ ಬಿಸಿಲಲ್ಲಿ ಇಟ್ಟರೆ ಹುಳ ಇದ್ದಿದ್ರೆ ಹುಳ ಆಗೋದು ಕೂಡ ಆಗೋಲ್ಲ. ಸ್ವಲ್ಪ ಚೆನ್ನಾಗಿರುತ್ತೆ. ಏಕೆಂದರೆ ಇದೊಂದು ಟಿಪ್ಸ್ ನಾನು ಹೇಳ್ತಿರೋದು ಅಷ್ಟೇ. ನಾನು ಯಾವಾಗಲೂ ಇದೇ ಥರ ಮಾಡೋದು. ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟು ಆಮೇಲೆ ನಾನು ರಿಫಿಲ್ ಮಾಡ್ಕೊಳ್ತೀನಿ. ನಾನು ನೋಡಿ ಇದೆಲ್ಲ ತೆಗೆದುಬಿಟ್ಟೆ. ಇದೆಲ್ಲ ನೆತ್ತಗಿರುತ್ತೆ ಒಂಥರ ಈ ಚಳಿಗಾಲದಲ್ಲಿ ಸ್ವಲ್ಪ ನೆತ್ತಗಾಗಿರುತ್ತೆ ಅಂತ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡು ಇರ್ತೀನಿ ನಾನು. ಸ್ವಲ್ಪ ಬಿಸಿಲು ಬೀಳುತ್ತೆ ನಮ್ಮ ಬಾಲ್ಕೋನಿನಲ್ಲಿ, ಅಲ್ಲಿ ಇಟ್ಕೊಂಡಿರ್ತೀನಿ. ಒಂದು 10:30 12 ಗಂಟೆ ಅಷ್ಟೊತ್ತಿಗೆ ಅಷ್ಟೇ. ಇದು ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ ಬೆಳಗ್ಗೆ ತಿಂಡಿ. ಇವಾಗ ತಿಂದ್ಕೊಂಡು ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು. ಮಧ್ಯಾಹ್ನ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಕಂಟಿನ್ಯೂ ಮಾಡೋದಕ್ಕಾಗಿಲ್ಲ, ಕೆಲಸ ಜಾಸ್ತಿ ಇತ್ತು. ಇದೆಲ್ಲ ಸ್ವಲ್ಪ ತೊಳಿಬೇಕಾಗಿತ್ತು. ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ತುಂಬ ದಿನ ಆಗಿತ್ತು. ಇದೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಸ್ವಲ್ಪನೇ ಎಲ್ಲೋ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಆಗಿಲ್ಲ. ಅದಾದಮೇಲೆ ಮಧ್ಯಾಹ್ನ ಮೇಲೆ ಮತ್ತೆ ಸ್ಟಾರ್ಟ್ ಮಾಡಿಕೊಂಡೆ. ಇದೆಲ್ಲ ತೊಳೆದು ಆಚೆ ಇಟ್ಟಿದ್ದೀನಿ. ಮತ್ತು ಒಂದೊಂದೇ ತೊಗೊಂಡು ಒಂದು ಬಟ್ಟೆಯಿಂದ ಒರೆಸ್ಕೊಂಡು ಇಟ್ಕೊತೀನಿ. ಇಲ್ಲಾಂದರೆ ಅದು ಏನು ಅಲ್ಲಲ್ಲೇ ಮಾರ್ಕ್ ಹಂಗೆ ಬಿದ್ದಿರುತ್ತೆ, ನೀರು ಕಲೆ. ಈ ಥರ ಒಂದೊಂದೇ ಬಟ್ಟೆಯಿಂದ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಆಯಿತು. ಇವಾಗ ನೆಕ್ಸ್ಟ್ ನಾನು ಆಲ್ಕೋಹಾಲ್ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ. ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಜಾರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನಾನು ಕಡಲೆಪಪ್ಪು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಅದಕ್ಕಂತ ಸ್ವಲ್ಪನೇ ಮಾಡ್ಕೊತಾ ಇರೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬಾ ಚೆನ್ನಾಗಿ ಸೇಮ್ ಅಂಗಡಿ ಥರನೇ ಇತ್ತು. ಅದು ನಾನು ರುಬ್ಕೊಂಡಿದ್ದೀನಿ. ಕಡಲೆಪಪ್ಪನ್ನ ಒಂದು ಕಡಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 50 ಗ್ರಾಮ್ ಅಥವಾ 100 ಗ್ರಾಮ್ ಅಷ್ಟು ತುಪ್ಪ ಹಾಕಬೇಕು. ಅದು ತುಪ್ಪ ಹಾಕಿದ್ರೇ ಟೇಸ್ಟ್. ಇದು ಹಾಕಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಇದು ಬಿಸಿ ಆಗಬೇಕು ತುಪ್ಪ. ಇದು ರುಬ್ಕೊಂಡಿರ್ತೀವಲ್ಲ ಕಡಲೆಪಪ್ಪು, ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಗಂಟೆ ಕೂಡ ಬರಬಾರ್ದು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇಟ್ಟು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಬೇಗ ಮಿಕ್ಸ್ ಮಾಡ್ಕೋಬೇಕು. ಗಂಟೆ ಆಗಬಾರ್ದು. ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ಮಿಕ್ಸ್ ಮಾಡಿದರೆ ಸಾಕು. ಇವಾಗ ಆಫ್ ಮಾಡಿದ್ದೀನಿ. ಇದು ಸ್ವಲ್ಪ ಕೂಲ್ ಆಗೋ ಗಂಟ ನಾನು ಸಕ್ಕರೆ ನೋಡಿ ಇದು ಜಾಸ್ತಿ ಕೂಡ ಆಯಿತು. ಇಷ್ಟನ್ನ ನಾನು ರುಬ್ಕೊತೀನಿ. ಸಕ್ಕರೆ ಅದರಲ್ಲಿ ಒಂದು ಏಲಕ್ಕಿ ಕೂಡ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದನ್ನು ರುಬ್ಕೊಬೇಕು.
ನೋಡಿ ರುಬ್ಕೊಂಡಿದ್ದೀನಿ. ಇವಾಗ ಅದು ಮಿಕ್ಸ್ ಮಾಡಿರುವಂತಹ ಕಡಲೆ ಇದೆಯಲ್ಲ, ಇದರಲ್ಲಿ ನಾನು ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೋಬೇಕು. ತುಂಬ ಟೇಸ್ಟ್ ಸೇಮ್ ಅಂಗಡಿಯಲ್ಲಿ ಇತ್ತಲ್ಲ ಅದೇ ಥರ ಬರುತ್ತೆ ಈ ಟೇಸ್ಟ್. ತುಂಬ ಚೆನ್ನಾಗಿತ್ತು. ಬರೀ 10 ನಿಮಿಷದಲ್ಲಿ ಮಾಡುವಂತಹ ಇದು ಸ್ವೀಟು. ನಾನು ಮತ್ತೆ ಅದು ತುಂಬಾ ಬಿಸಿ ಇತ್ತು ಅಂತ ಮತ್ತೆ ಅದ್ರ ತೆಗ್ದು ಪ್ಲೇಟಲ್ಲಿ ಹಾಕ್ಕೊಂಡೆ ನಾನು. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಇನ್ನು. ನೋಡಿ ಇಷ್ಟು ಈ ಥರ ಕಲಿಸ್ಬೇಕು. ನಾನು ಅದೇ ಪ್ಲೇಟ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಉಂಡೆ ಮಾಡ್ಕೊಂಡಾದರೂ ತಿನ್ಬೋದು. ನಾನು ಈ ಥರ ನೋಡಿ ಇದನ್ನು ಎಲ್ಲ ಹರಡ್ಕೊತೀನಿ. ಇದೊಂದು 1/2 ಅವರ್ ಫ್ರಿಜ್ಜಲ್ಲಿ ಅಥವಾ ಹಾಗೆ ಇಟ್ಕೊಂಡು ಅದಾದಮೇಲೆ ಇದು ಸೆಟ್ ಆಗಬೇಕಲ್ಲ, ಸೆಟ್ ಆದಮೇಲೆ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಇವಾಗ ಸೆಟ್ ಆಗಿದೆ. ಈ ಥರ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನೋಡಿ ಈ ಥರ ಇರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಬರೀ 10 ನಿಮಿಷದಲ್ಲಿ ಮಾಡುವಂತಹ ಸ್ವೀಟ್ ಇದು. ನನ್ನ ಮಗಳು ಬಂದು ಕೇಳ್ತಾ ಇದ್ಲು, ಕೊಡಿ ಅಂತ, ಪ್ಲೇಟೇ ಕೊಡಬೇಕು ಅಂತ ಹೇಳ್ತಾ ಇದ್ಲು. ನೋಡಿ ಸೇಮ್ ಅದೇ ಥರ ಬಂದಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.